ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ಲಾಗ್ಸ್. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು, ನೀಟಾಗಿ ಮಡ್ಚಿಡೋಣ ಅಂತ ಹೇಳಿ ಬಟ್ಟೆನ ಮಡಿಸ್ತಾ ಇದ್ದೆ. ಹಾಗೆ ನಮ್ಮ ಯಜಮಾನ್ರು ಬಂದಿದ್ದರು ಮಧ್ಯಾಹ್ನ. ಮ್ಯಾಗಿ ಮಾಡ್ಕೊತೀನಿ ಅಂತ ಹೇಳಿ ಮ್ಯಾಗಿನ ಮಾಡ್ತಾಯಿದ್ರು ಅವರೇನೆ. ನಾನು ಈ ಕಡೆ ಬಟ್ಟೆನ ಮಡ್ಚಿಬಿಡೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನು ಮಡ್ಚಿಡ್ತಾ ಇದ್ದೀನಿ ನೀಟಾಗಿ. ಇನ್ನೊಂದು ಏನಂದರೆ, ನಾನು ದೀಪಾವಳಿಗೆ ಒಂದು ಸೀರೆನ ಹೊಲಿಸಿದ್ದೆ ಬ್ಲೌಸು. ಅದು ನಮ್ಮ ಯಜಮಾನ್ರು ತಂದು ಕೊಟ್ಟಿರೋ ಸೀರೆ. ತುಂಬ ಇಷ್ಟಪಟ್ಟು ಬ್ಲೌಸ್ ಹೊಲಿಸಿದ್ದೆ. ಅದು ಐರನ್ ಬಾಕ್ಸಿಂದ ಸುಟ್ಟೋಗ್ಬಿಟ್ಟಿದೆ ನೋಡಿ. ಈ ರೀತಿ ಸುಟ್ಟೋಗ್ಬಿಡ್ತು. ನನಗೆ ತುಂಬಾ ಬೇಜಾರಾಗ್ಬಿಡ್ತು. ನಾನು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಆ ದಿನವೇ ಹಿಂಗಾಗ್ಬಿಡ್ತು. ತುಂಬಾ ಬೇಜಾರಾಗ್ಬಿಡ್ತು. ಅದಕ್ಕೇ ಇವಾಗ ಅದನ್ನು ಹೇಗಾದರೂ ಸರಿ ಮಾಡಿಸೋಣ ಅಂತ ಹೇಳಿ ಟೈಲರ್ ಹತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವ ಥರ ಸರಿ ಮಾಡಿಕೊಡ್ತಾರೋ ನನಗೂ ಗೊತ್ತಿಲ್ಲ. ಹೋಗೋಣ ಅಂತ ಹೇಳಿ, ಹಾಗೆ ಬಿಡೋಕ್ಕೂ ಮನಸ್ಸಾಗ್ತಾ ಇಲ್ಲ ನನಗೆ. ಅದನ್ನು ತುಂಬ ಚೆನ್ನಾಗಿತ್ತು. ಬ್ಲೌಸ್ನ ಚೆನ್ನಾಗಿ ರೆಡಿ ಮಾಡಿಕೊಟ್ರೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ. ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಬ್ಲೌಸ್ನ ಮ್ಯಾಚ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಸರಿ ಮಾಡಿಕೊಡ್ತಾರೆ ಅಂತ ಹೇಳಿ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಟೈಮು 6:30 ಆಗಿತ್ತು. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳಿ ಪಾತ್ರೆನ ತೊಳಿತಾ ಇದ್ದೀನಿ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ನಮ್ಮ ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಕರ್ಕೊಂಡು ಬಂದಿದ್ವಿ. ಅವನಿದೇ ಫಸ್ಟು ಈ ಥರ ಕುತ್ಕೊಂಡು ಮಾಡಿಸ್ಕೊಳ್ತಾ ಇರೋದು. ಯಾವಾಗ ಕರ್ಕೊಬಂದರೂ ಅಳ್ತಾನೆ ಇದ್ದ. ಇದು 2 ದಿನದ ವೀಡಿಯೋನ ನಾನು ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲೂ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು 2 ದಿನದ ಲಾಗ್ ಆಗಿರುತ್ತೆ. ನಾನು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮತ್ತು ರೈಸ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.